ಕುರುಕ್ಷೇತ್ರ ಯುದ್ಧ ನಡೆಯೋದು ಅಂತ ನಿರ್ಧಾರ ಆದ್ಮೇಲೆ ಶ್ರೀಕೃಷ್ಣ ಪರಮಾತ್ಮ ಉಡುಪಿ ನರೇಶನ ಹತ್ರ ಹೋಗಿ ಈ ಯುದ್ಧದಲ್ಲಿ ನೀನೂ ಕೂಡ ಭಾಗವಹಿಸಬೇಕು ಅಂತ ಕೇಳ್ತಾರೆ. ಆದ್ರೆ ಉಡುಪಿ ನರೇಶನ್ಗೆ ಈ ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಅಷ್ಟಾಗಿ ಮನ್ಸಿರೋದಿಲ್ಲ. ಯಾಕಂದ್ರೆ ಇದು ಮನೆ ಒಳಗಿನ ಜಗಳ. ಇವರು ಇಷ್ಟು ದೊಡ್ಡದಾದಂತ ಯುದ್ಧ ಮಾಡ್ಕೋತಾ ಇದಾರೆ, ಇದರಲ್ಲಿ ಧರ್ಮ ಇದೆ ಅಂತ ಅವನಿಗೆ ಅನ್ಸಿರೋದಿಲ್ಲ. ಆದ್ರೆ ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಧರ್ಮ ಇದೆ ಅಂತ ಅವನು ನಂಬ್ಕೊಂಡಿರ್ತಾನೆ. ಕೃಷ್ಣನ್ನ ಅಷ್ಟು ಅಪಾರವಾಗಿ ಅವನು ನಂಬಿರ್ತಾನೆ. ಹಾಗಾಗಿ ಉಡುಪಿ ನರೇಶ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ, ಈ ಯುದ್ಧದಲ್ಲಿ ನಾನು ಭಾಗವಹಿಸೋದಿಲ್ಲ. ಆದ್ರೆ ಈ ಯುದ್ಧದಲ್ಲಿ ಭಾಗವಹಿಸುವಂತ ಎಲ್ಲಾ ಸೈನಿಕರಿಗೂ ಕೂಡ ನಾನೇ ನನ್ನ ಕೈಯಾರೆ ಭೋಜನದ ವ್ಯವಸ್ಥೆಯನ್ನ ಮಾಡ್ತೀನಿ. ಇದಕ್ಕೆ ನೀವು ಒಪ್ಕೊಳ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಸಂತೋಷದಿಂದ ಒಪ್ಕೊಳ್ತಾರೆ. ಉಡುಪಿ ನರೇಶ ತಾನು ಮಾತು ಕೊಟ್ಟಂತೆ ಯುದ್ಧದಲ್ಲಿ ಭಾಗವಹಿಸಿದಂಥ ಎಲ್ಲ ಸೈನಿಕರಿಗೂ 18 ದಿನಗಳ ಕಾಲ ಭೋಜನದ ವ್ಯವಸ್ಥೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಮಾಡಿಕೊಡ್ತಾರೆ. ಇದರಲ್ಲಿ ಒಂದು ಆಶ್ಚರ್ಯ ಏನಪ್ಪ ಅಂತಂದರೆ, ಒಂದು ದಿನವೂ ಕೂಡ ಒಂದು ತುತ್ತು ಅನ್ನ ಒಬ್ಬ ಸೈನಿಕನಿಗೆ ಕಡಿಮೆ ಆಯಿತು ಅಂತಾಗಲಿ, ಒಂದು ತುತ್ತು ಅನ್ನ ವೇಸ್ಟ್ ಆಯಿತು ಅಂತಾಗಲಿ ಯಾವ ದಿನವೂ ಕೂಡ ನಡೆದಿರೋದಿಲ್ಲ. ಎಷ್ಟು ಸೈನಿಕರಿಗೆ ಅಡುಗೆ ಮಾಡಬೇಕಿತ್ತೋ ಅಷ್ಟೇ ಕರೆಕ್ಟಾಗಿ ಅಡುಗೆನ ಅವರು ಮಾಡ್ತಾಯಿದ್ರು. ಒಂದು ಯುದ್ಧ ಅಂತ ಹೋದಂಥ ಸೈನಿಕರು ಎಷ್ಟು ಜನ ವಾಪಸ್ ಬರ್ತಾರೆ, ಎಷ್ಟು ಜನ ಬದುಕುಳಿತಾರೆ, ಎಷ್ಟು ಜನಕ್ಕೆ ಏನಾಗುತ್ತೆ ಯಾವುದೂ ಕೂಡ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಉಡುಪಿ ನರೇಶ ಹೇಗೆ ಇಷ್ಟು ಕರೆಕ್ಟಾಗಿ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯ ಆಗ್ತಿತ್ತು. ಯುದ್ಧ ಎಲ್ಲ ಮುಗಿದ ಮೇಲೆ ಧರ್ಮರಾಯ ಬಂದು ಉಡುಪಿ ನರೇಶನ ಹತ್ರ ಕೇಳ್ತಾರೆ, ಹೇಗೆ ನೀವು ಅಷ್ಟೇ ಕರೆಕ್ಟಾಗಿ ಪ್ರತಿಯೊಬ್ಬರಿಗೂ ಅಡುಗೆಯನ್ನು ಮಾಡ್ತಿದ್ರಿ, ಸ್ವಲ್ಪನೂ ಕೂಡ ವೇಸ್ಟ್ ಆಗ್ತಿರ್ಲಿಲ್ಲ, ಯಾರಿಗೂ ಕೂಡ ಹೆಚ್ಚು ಆಗ್ತಿರ್ಲಿಲ್ಲ, ಕಡಿಮೆನೂ ಆಗ್ತಿರ್ಲಿಲ್ಲ, ಯಾವ ರೀತಿ ನೀವು ಇದನ್ನು ಮಾಡ್ತಾ ಇದ್ರಿ ಅಂತ ಕೇಳ್ತಾನೆ. ಆಗ ಉಡುಪಿ ನರೇಶ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಬೇಯಿಸಿರೋ ಕಡಲೆಕಾಯಿ ಅಂದರೆ ತುಂಬ ಇಷ್ಟ. ಈ ಶೇಂಗಾ ಬೀಜ ತುಂಬಾ ಇಷ್ಟಪಡ್ತಾರೆ ಅವರು. ಅದನ್ನು ನಾನು ದಿನ ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ಅವ್ರ ಹತ್ರ ತೊಗೊಂಡು ಹೋಗಿ ಕೊಡ್ತಾ ಇದ್ದೆ. ಅವರು ಅದನ್ನು ತಿಂದು ಸಿಪ್ಪೆಯನ್ನು ಕೆಳಗೆ ಹಾಕ್ತಾಯಿದ್ರು. ನಾನು ಆ ಸಿಪ್ಪೆನ ತೊಗೊಂಡು ಲೆಕ್ಕ ಹಾಕ್ತಾ, ಅಲ್ಲಿ ಎಷ್ಟು ಸಿಪ್ಪೆ ಇರ್ತಿತ್ತೋ ಅದರ 1000 ಪಟ್ಟು ಸೈನಿಕರು ಅವತ್ತಿನ ದಿನ ಯುದ್ಧದಲ್ಲಿ ಕಡಿಮೆ ಆಗ್ತಾಯಿದ್ರು. ಅವರು ವಾಪಸ್ ಬರ್ತಿರ್ಲಿಲ್ಲ. ಈ ಒಂದು ಅನಿಸಿಕೆ ಉಡುಪಿ ನರೇಶನಿಗೆ ಯುದ್ಧದ ಮೊದಲನೇ ದಿನವೇ ಬರುತ್ತೆ. ಅದರಂತೆ ಅವರು ಪ್ರತಿ ದಿನವೂ ಕೂಡ ಇದೇ ರೀತಿ ಶೇಂಗಾ ಬೀಜನ ಕೃಷ್ಣನಿಗೆ ತೊಗೊಂಡೋಗ್ತಿರ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಶೇಂಗಾನ ತಿಂದು ಸಿಪ್ಪೆನ ಹಾಕ್ತಿದ್ರೋ ಅದರ ಲೆಕ್ಕಾಚಾರದ ಮೇಲೆ ಉಡುಪಿ ನರೇಶ ಅಡುಗೆ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲೂ ಕೂಡ ಸ್ವಲ್ಪನೂ ಹೆಚ್ಚು ಅಥವಾ ಸ್ವಲ್ಪನೂ ಕಡಿಮೆ ಆಗಿರೋದಿಲ್ಲ. ಇದೆಲ್ಲವೂ ಶ್ರೀಕೃಷ್ಣ ಪರಮಾತ್ಮನ ಚಮತ್ಕಾರವೇ ಆಗಿದೆ. ಅವನ ಲೀಲೆನ ಅರ್ಥಕೊಳ್ಳೋದು ಅಷ್ಟು ಸುಲಭನೇ. ಜೈ ಶ್ರೀಕೃಷ್ಣ.